ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೋಮ್ ಟೂರ್ ಮಾಡುವ ಅನ್ಕೊಂಡಿದ್ದೇನೆ. ಸೊ ಬನ್ನಿ ನಮ್ಮ ಮನೆ ತೋರ್ಸಕ್ಕೆ, ನಮ್ಗೇನು ಹೆದರಿಕೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ವಿಡಿಯೋ ರೆಡಿ ಇದ್ದೀರಾ? ಹೊರಗಡೆ ಒಳ್ಳೆದಾಗಿ ನೋಡಿ, ಆಟೋಗಳೆಲ್ಲ ಓಡಾಡೋ ತರ, ಬಸ್ ಕೂಡ ಓಡಾಡಬಹುದು ಆ ತರ ಇದೆ. ಬಟ್ ಬಸ್ ಎಲ್ಲ ಬರುದಿಲ್ಲ, ಆಟೋ ಮಾತ್ರ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯ ಮುಂಭಾಗದಲ್ಲಿರುವಂತ ಸೀನ್ ಈ ತರ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಏನ್ ಗೊತ್ತಾ, ಮನೆಗಳು ಯಾವ ತರ ಇರುತ್ತೆ ಮಂಗಳೂರು ಮತ್ತೆ ಉಡುಪಿ ಸೈಡ್ ಅಂದ್ರೆ ಹಂಚಿನ ಮನೆ ಎಲ್ಲ ಕಡೆ ಇರೋದಿಲ್ಲ ಅಲ್ವಾ. ಸೊ ನೋಡಿ ಫ್ರೆಂಡ್ಸ್, ಯಾವ ತರ ಇದೆ ಅಂತ. ಹಂಚಿನ ಮನೆ ಎದುರುಗಡೆ ನಾವು ಸೀಟ್ ಹಾಕ್ಸಿದ್ವಿ. ಸೊ ಇದು ಅಂಗಡಿ ರೂಮ್ ಮಾಡುವಂತ ಅನ್ಕೊಂಡ್ವಿ. ಸೊ ಅಂಗಡಿ ರೂಮ್ ಮಾಡಕ್ಕೆ ನಮ್ಗೆ ತುಂಬಾ ಅಂಗಡಿಗಳಿದಾವೆ ಲೈನಲ್ಲಿ. ಅಲ್ಲೊಂದು ಆ ಕಡೆ ಲೈನಲ್ಲಿ ಒಂದ್ 2 ಅಂಗಡಿ ಇದೆ. ಸೊ ನಮ್ಮ ಅಂಗಡಿಯ ಆಗುತ್ತೋ ಇಲ್ಲೋ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಹಾಕ್ಲಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇದು ನಮ್ಮ ಗಾರ್ಡನ್. ನಂಗೆ ಗಾರ್ಡನ್ ಅಂದ್ರೆ ತುಂಬಾ ಇಷ್ಟ. ಹೂಗಳಾದ್ರೆ ಸಾಕು, ಖುಷಿ ಅಂದ್ರೆ ಖುಷಿ ನಂಗೆ ಮುಟ್ಟಕ್ಕೆ. ಓಕೆ, ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತೆ ನೋಡಿ ಹೂಗಳು. ನನಗಂತೂ ಇಷ್ಟಪ್ಪ. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಅಲ್ಲಿ ಹೆಬಿಸ್ಕಸ್ ಇದೆ ನೋಡಿ, ದಾಸವಾಳ ಹೂವು. ದಾಸವಾಳ ಹೂವು ಯಾವ್ದಕ್ ಒಳ್ಳೇದಂದ್ರೆ ಕೂದ್ಲಿಗೆಲ್ಲ ಒಳ್ಳೇದು. ಸುಮಾರು ಚೆನ್ನಾಗಿ ಕೂದಲು ಬೆಳೀತಾವೆ. ಮತ್ತೆ ನಾವು ಚಿಕ್ಕಂದಿರುವಾಗ ಸ್ಲೇಟಿಗೆಲ್ಲ ದಾಸವಾಳ ಹೂವು ಹಿಂಗೆ ತಿಕ್ಕಿ ತಿಕ್ಕಿ ಕಪ್ಪು ಮಾಡ್ತಾ ಇದ್ವಿ. ಸ್ಲೇಟ್ ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಹೂವು, ಇದು ಪಕ್ಕದ ಮನೆಯವ್ರ ಹತ್ರ ತಗೊಂಡಿದೆ ಅಂತ ಹೇಳಿದಲ್ವಾ. ಹೂಗಳ ಬಗ್ಗೆ ಗಿಡಗಳ ಬಗ್ಗೆ ಹೇಳೋದು ಬೇಡ, ಬಟ್ ನೋಡಿ, ಯಾಕಂದ್ರೆ ಹೇಳಿ ಹೇಗಿದೆ ಒಂದ್ಸಲ. ಸೊ ನೋಡಿ ಫ್ರೆಂಡ್ಸ್, ಇದು ಸ್ಟ್ಯಾಂಡ್ ಇದೆ ಅಲ್ವಾ, ಇದು ತರಕಾರಿ ಸ್ಟ್ಯಾಂಡ್ ಅಂತ ಇದ್ದಿತ್ತು. ಈಗ ಮನೇಲಿ ತಂದಿದ್ಯಲ್ಲ, ಸುಮ್ಮನೆ ಹಾಗೆ ಇಟ್ಟಿದ್ವಿ. ಸೊ ಫ್ರೆಂಡ್ಸ್, ಇದು ಬಟ್ಟೆ ಸ್ಟ್ಯಾಂಡ್, ಬಟ್ಟೆ ಒಣಗ್ಸಕ್ಕೆ. ಇದು ಸುಮಾರು ಇವಾಗ ತಗೊಂಡು ಒಂದು 4 ವರ್ಷ ಮೇಲಾಯ್ತು. 4 ಅಲ್ಲ 5 ವರ್ಷ ಆಯ್ತು. ಸೊ ಇದು ಕಬ್ಬಿಣದು, ಸ್ಟೀಲಿನ ಸ್ಟ್ಯಾಂಡ್ ಅಲ್ಲ, ಕಬ್ಬಿಣದು. ಸೊ ಇವಾಗಾದ್ರೂ ಅಡ್ಡಿ ಇಲ್ಲ, ಒಂದು 5 ವರ್ಷ ಆದ್ರೂ ಚೆನ್ನಾಗಿದೆ ಅಲ್ವಾ. ಸೊ ಬನ್ನಿ ಫ್ರೆಂಡ್ಸ್, ನಮ್ಮ ಮನೆ ಎಂಟ್ರೆನ್ಸ್ ಹೀಗೆ ಇದೆ ಅಲ್ವಾ. ಬನ್ನಿ ಒಳಗೆ ಹೋಗಿ ನೋಡೋಣ. ಇದು ಸಿಟ್ ಔಟ್. ಎದುರುಗಡೆ ಮಗಳಿಗೋಸ್ಕರ ಜೊಕಾಲಿ ತಂದು ಹಾಕಿದ್ದಾರೆ. ನಾನು ಕುತ್ಕೊಳ್ತೇನೆ ಒಂದೊಂದ್ಸಲ. ಸೊ ಸೊ ಈ ಕಡೆ ನಾವು ಜಾರುಬಂಡಿ ಹಾಕ್ತಿದ್ವಿ, ಇಲ್ಲಾಂದ್ರೆ ಎಲ್ಲ ಮೆಟ್ಲೆ ಇದ್ದಿತ್ತು ಅಷ್ಟುದ್ದ. ಬಟ್ ಅಷ್ಟುದ್ದ ಮೆಟ್ಲೆ ಸುಮ್ಮನೆ ಎಂತಕ್ಕೆ ಅಂತ ಇವಳು ಜಾರುಬಂಡಿ ಅಂತ ಬೇಕು ಬೇಕು ಅಂತ ಇದ್ಲು. ಅಪ್ಪನ ಹತ್ರ ತುಂಬಾ ಹಠ ಮಾಡ್ತಾ ಇದ್ಲು. ಸೊ ಹಾಗಾಗಿ ನಾವು ಕೆಲಸದ ಹತ್ರ ಹೇಳ್ಕೊಂಡು ಮಾಡ್ಸಿದ್ದು. ಜಾರುಬಂಡಿ ಒಳ್ಳೆ ರೀತಿಯಿಂದ ಮಾಡಿ ಕೊಟ್ಟಿದ್ದಾರೆ, ಕೆಲಸ ಎಲ್ಲ ಒಳ್ಳೆ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಎಡ್ಜಸ್ಟ್ ನೋಡಿ, ಎಲ್ಲಿ ಕೂಡ ತಾಗೋ ತರ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಕಾಂಪೌಂಡ್ ಹಾಕ್ಸಿದ್ವಿ. ಕಾಂಪೌಂಡ್ ಎಲ್ಲ ನೋಡಿ ಎಷ್ಟು ಉದ್ದ ಮೇಲೆ, ನನ್ಗಿಂತ ತುಂಬಾ ಸುಮಾರು ಎತ್ತರ ಇದೆ ಕಾಂಪೌಂಡ್. ಸೊ ನಾನು ಇಲ್ಲಿ ಸ್ಟೋಟ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಲ್ಲ, ಹಾಗಾಗಿ ನೋಡಿ ಅಲ್ಲಿ ಗಿಡದಲ್ಲೇ ನೋಡಿ ಎಷ್ಟು ದೊಡ್ಡದಾಗಿದೆ. ಆ ಕಡೆ ಅಂತ ಅನಿಸ್ತು, ಯಾಕಂದ್ರೆ ಅವರೆಲ್ಲ ತುಂಬಾ ಕಟ್ಟಿಗೆ ಹಾಕಿ. ಇದು ಮಗಳ ಸೈಕಲ್, ಅವಳು ಚಿಕ್ಕದಿರುವಾಗ ತಂದಿರುವಂತದ್ದು ಸೈಕಲ್. ಚಿಕ್ಕದಿರುವಾಗ ಅಂದ್ರೆ ನೋಡಿ 2 ವರ್ಷದ ಮಗು ಇರುವಾಗ ತಂದದು. ಅವಳು ಚೇರ್ ಇದೆ ನೋಡಿ, ಮಗಳ ಚೇರ್. ಸೊ ಮಗಳ ಪೆಟ್ ಎನಿಮಲ್, ಪೆಟ್ ಕ್ಯಾಟ್ ಇದೆ ನೋಡಿ, ಕಿಟೆನ್ ಇದೆ ನೋಡಿ, ಕಿಟೆನ್. ಸೊ ನಾವು ಕಾಂಪಿಟಿಷನ್ ಇದ್ದಿತ್ತು. ಸೊ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಹೋಗ್ಲಿಲ್ಲ. ಆದ್ರೂ ಅಲ್ಲಿ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಮತ್ತೆ ಮೆಡಲ್ ಕೂಡ ತಗೊಂಡ್ ಬಂದಿದ್ವಿ ನೋಡಿ. ತುಂಬಾ ಖುಷಿ ಆಯ್ತು. ಈ ನಾವು ವಿನ್ ಆಗ್ತೇ ಅಂತ ಅನ್ಕೊಂಡದ್ದು ಹೋಗ್ಲಿಲ್ಲ ನಾವು, ಅಷ್ಟು ಒಳ್ಳೆ ರೀತಿಯಿಂದ ನಾವು ವಿನ್ ಆಗಿ ಬಂದದ್ದು ಖುಷಿ ಆಯ್ತು. ಸೊ ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ನೋಡಿ ಡಾನ್ಸ್ ಮಾಡ್ತಾ ಇದ್ದಿತ್ತು, ಬಟ್ ಡಾನ್ಸ್ ಮಾಡ್ತಾ ಇಲ್ಲ, ಹಾಡನ್ನು ಹಾಡುತ್ತಿದ್ದು. ಓ, ಬರ್ಡೇ ವಿಶ್ ಮಾಡ್ತಾ ಇದೆ ನೋಡಿ ಫ್ರೆಂಡ್ಸ್. ಯಾರ್ ಬರ್ಡೇ ಇದೆ ಇವತ್ತು? ಸೊ ಎಲ್ಲರಿಗೂ ಬರ್ಡೇ ವಿಶ್ ಮಾಡ್ತಾ ಇದ್ದೆ ನೋಡಿ.
ಫ್ರೆಂಡ್ಸ್ ಏನಂದ್ರೆ ಬೆಡ್ರೂಮ್ ಇದು ಮಗಳು ನಿದ್ದೆ ಮಾಡಿದಾಳೆ. ಸೊ ನೋಡಿ ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಇದು ಎರಡು ರೂಮ್ ಇದೆ. ಇದೊಂದು ರೂಮು ಮತ್ತೆ ಇದೊಂದು ರೂಮ್, ಎರಡು ರೂಮ್ಸ್ ಇದೆ. ಸೊ ಇದೊಂದು ಹಾಲು. ಸೊ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಹೋಗುವ. ಸೊ ಏನು ನಮ್ಮ ಮನೆ ಫ್ರಿಡ್ಜ್ ಇದು ದೊಡ್ಡದಾಗಿದೆ. ಸೊ ನನ್ನ ಹೈಟ್ ಇದೆ ನೋಡಿ ನಮ್ಮ ಮನೆ ಫ್ರಿಡ್ಜ್. ಸೊ ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್ ಏನ್ ಗೊತ್ತಾ, ನನ್ಗೆ ಟೈಲರಿಂಗ್ ಅಂದ್ರೆ ತುಂಬಾ ಇಷ್ಟ ಇದ್ದಿತ್ತು ಮೊದ್ಲೇ. ನಂಗೇನು ಹಂಗೇನಿಲ್ಲ, ಬಟ್ ನನ್ ಬಟ್ಟೆ ನಾನು ಸ್ಟಿಚ್ ಮಾಡ್ಕೊಳ್ಬೇಕು, ನನ್ ಬಟ್ಟೆ ನಾನು ಹೊಲ್ಕೊಳ್ಬೇಕು ಅನ್ನೋದೊಂದು ಕನ್ಸಿದ್ದಿತ್ತು. ಸೊ ನಾನೇನು ನನ್ ಬಟ್ಟೆ ಹೊಲ್ಕೊಂಡು ಒಳ್ಳೆ ಸ್ಟೈಲ್ ಮಾಡಿ ಓಡಾಡೋ ತರ ಏನಿಲ್ಲ. ಯಾಕಂದ್ರೆ ಫಿಟ್ಟಿಂಗ್ ಮಾತ್ರ ಮಾಡಕ್ಕಾಗುತ್ತೆ. ನಂಗೆ ಇನ್ನೂ ಕಲಿತಾ ಇದ್ದೇನೆ, ಕಲಿಯುವ ಅಂತ ಟೈಲರಿಂಗ್ ಕ್ಲಾಸಿಗೆಲ್ಲ ಹೋಗ್ತಾ ಇದ್ದೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ನಮ್ ಟೈಲರ್ ಮಷೀನ್. ಇದ್ರ ಬಟ್ಟೆ ಹಾಕಿದ್ದೇನೆ ಮೇಲೆ ಕಾಸೋದ್ರಿಂದ ಬರ್ಕಂತ. ಸೊ ಇದು ನನ್ನ ಟೈಲರ್ ಮಷೀನ್ ನೋಡಿ. ಇದು ನನ್ನ ಟೈಲರ್ ಮಷೀನು. ನಾನು ಟೈಲರಿಂಗ್ ಎಲ್ಲ ಸೈಡ್ ಸ್ಟಿಚಿಂಗ್ ಮಾಡ್ತೇನೆ, ಮತ್ತೆ ಫಿಟ್ಟಿಂಗ್ ಎಲ್ಲ ಮಾಡ್ತೇನೆ. ಸೊ ನನ್ ಬಟ್ಟೆ ನಾನು ಹೊಲ್ಕೊಳ್ತೇನೆ. ಸುಮಾರು ಬರ್ತವೆ ಸೈಡ್ ಸ್ಟಿಚಿಂಗ್ ಹೊರಗಡೆದು. ಬ್ಲೌಸ್ ಎಲ್ಲ ಹೊಲಿ ಅಂತಾರೆ. ಸೊ ಬಟ್ ನಾನು ಬ್ಲೌಸ್ ಎಲ್ಲ ಅಷ್ಟು ಒಳ್ಳೇದಾಗಿ ಬರಲ್ಲ. ಹಾಗಾಗಿ ನಾನು ಇವಾಗ ಟೈಲರಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೇನೆ. ಸೊ ಬ್ಲೌಸ್ ಎಲ್ಲ ಒಳ್ಳೆ ಕಲ್ಕೊಂಡ್ರೆ ನನ್ ಬ್ಲೌಸ್ ನಾನ್ ಫಸ್ಟ್ ಹೊಲ್ಕೊಳ್ಳುವ ಅಂತ. ಸೊ ನೋಡಿ ಫ್ರೆಂಡ್ಸ್, ಬನ್ನಿ ನೆಕ್ಸ್ಟ್ ಹೋಗುವ. ನೋಡಿ ಇವನ ಕುಳ್ಳ ಆವ್ ಅನ್ಕೊಂಡು ನನ್ ಸುತ್ತ ಓಡಾಡ್ತಾ ಇದ್ದಾನೆ. ಎಂತ ಕಂತ ಗೊತ್ತಿಲ್ಲ ಕಚ್ತಾನೆ ಕಣಿಗೆ ಗಿಡ. ಎಂತ ಎಂತ ಚಿನ್ನು 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 ಬಾಯ್ ಬಾಯ್. ಡಿಸ್ಟರ್ಬ್ ಮಾಡಿದ್ರೆ ಕೊಡ್ತೇನೆ ನಿನಗೊಂದೀಗ. ಅಲ್ಲಿ ನೋಡಿ ಅದು ಮಾತಾಡ್ತಾ ಇದೆ ನೋಡಿ. ಸೊ ಬನ್ನಿ ಫ್ರೆಂಡ್ಸ್, ನಮ್ ಕಿಚನ್ ರೂಮ್ ತೋರಿಸ್ತೇನೆ. ಫ್ರೆಂಡ್ಸ್ ಇದು ನನ್ನ ಕಿಚನ್ ರೂಮ್. ಟೀ ಮಾಡಿದ್ದೇನೆ ಕುಡಿಯುವಂತ. ಸೊ ಏನಂದ್ರೆ ತುಂಬಾ ಬಿಸಿ ಇತ್ತು, ಹಾಗಾಗಿ ವಿಡಿಯೋ ಮಾಡುವ ಅಂತ ಬಂದಿದ್ದೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ನನ್ನ ಕಿಚನ್ ರೂಮ್. ಇಲ್ಲೊಂದು ಚಿಕ್ಕ ಫ್ರಿಡ್ಜ್ ಇದೆ. ಸೊ ನಮ್ಗೆ ದೊಡ್ಡದು ಆಲ್ರೆಡಿ ಇದೆ ಅಲ್ವಾ, ಇದನ್ನು ನಾವು ಅದು ಅಂಗಡಿಯಲ್ಲಿ ಇದ್ದಿತ್ತು ದೊಡ್ಡದು ಫ್ರಿಡ್ಜ್. ಸೊ ಹಾಗಾಗಿ ನಾವು ಸಣ್ಣದ ಅವ್ರ ಅಕ್ಕನ ಹತ್ರ, ಗಂಡನ ಅಕ್ಕನ ಹತ್ರ ತಗೊಂಡು ಬಂದಿದ್ದಾರೆ. ಸೊ ಇದು ಫ್ರಿಡ್ಜ್ ಈಗ ಮನೆಯಲ್ಲೇ ಇದೆ. ಸೊ ನೋಡುವ ಅವ್ರ ಅಕ್ಕನಿಗೆ ಹಿಂದೆ ಕೊಡ್ತಾರ ಅಥವಾ ನಮ್ಮ ಮನೇಲೆ ಇಟ್ಕೊಳ್ತಾರ ಅಂತ. ಆಲ್ರೆಡಿ ನಮ್ಮ ಹತ್ರ ಒಂದಿದೆ ಅಲ್ವಾ. ಸೊ ನೆಕ್ಸ್ಟ್ ಬನ್ನಿ. ಸೊ ಫ್ರೆಂಡ್ಸ್, ಇದು ವಾಶ್ರೂಮು, ಇದು ಬಾತ್ರೂಮು, ಇದು ಬಾತ್ರೂಮು, ಇದು ವಾಶ್ರೂಮ್. ಈ ಕಡೆ ಇರೋದು ಸ್ಟೋರ್ ರೂಮ್ ತರ ಇಟ್ಟಿದ್ವಿ ನಾವು. ಅಂದ್ರೆ ಸೊ ನೋಡಿ ಫ್ರೆಂಡ್ಸ್, ಇದು ಬಟ್ಟೆ ವಾಶ್ ಮಾಡ್ತೀವಲ್ಲ ಅದಿದು. ಮಾಡೋದು ಕೂಡ ನಾನು ಡೈಲಿ ವಾಶ್ ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ಬಟ್ಟೆ ಇರೋದು ಸ್ವಲ್ಪ ಇರುತ್ತಲ್ವ, 3 ಗಂಟೆ ಇರುತ್ತೆ. ಸೊ ಹಾಗಾಗಿ ನಾನು ಒಂದು 2 ಡೇಸಿಗೆ ಒಂದ್ಸಲ ವಾಶ್ ಮಾಡ್ತೇನೆ. ಸೊ ಇದು ಹಿಂದೆ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಾವು ನೀರು ಬಿಸಿ ಮಾಡ್ತೀವಿ, ಮೇಲೆ ಹೊಗೆ ಹೋಗುತ್ತೆ. ಅಲ್ಲಿ ಪೈಪ್ ಅಟ್ಯಾಚ್ ಇದೆ. ಸೊ ಇಲ್ಲಿ ನೀರು ಬಿಸಿ ಮಾಡಿದ್ರೆ ಒಳಗಡೆ ನೀರಿದೆ, ನೀರ್ ಹಂಡೆ ಇದೆ. ಸೊ ನೀರ್ ಬಿಸಿ ಆಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಕೋಳಿಗಳು ನೋಡಿ. ಕೆಂಪ ಎಂತ ಆಯ್ತಾ? ಕೆಂಪ ಬೊಬ್ಬೆ ಹಾಕ್ತಾನೆ, ನಾನೇನೋ ಮಾಡಕ್ ಬಂದೇನಂತ. ಸೊ ಇಲ್ಲಿ ಒಬ್ಳು ಕರಿಯಮ್ಮ ಇದ್ದಾಳೆ ನೋಡಿ. ಅಲ್ಲೊಬ್ಳು ಕರಿಯಮ್ಮ ಬುದಿಯ ಬೂದಿ ನೋಡಿ ಅಲ್ಲಿ ಎಂತ ಹುಡುಕಿ ತಿಂತಾಳಪ್ಪ ಬೂದಿ. ಸೊ ನೋಡಿ ಫ್ರೆಂಡ್ಸ್, ನಾನ್ ಬೆಳೆಸಿರುವಂತಹ ಹಸಿಮೆಣಸಿನ ಗಿಡ ಮತ್ತೆ ಬದ್ನೆಕಾಯಿ ಗಿಡ ನೋಡಿ. ನಾನು ಸುಮಾರು ಬದ್ನೆಕಾಯಿ ತಿಂದೆ ಇಲ್ಲಿಂದ ಈಗ. ಸೊ ಇದು ನಮ್ಮ ಮನೆಯ ನೀರು ತುಂಬಿಸಿದಂತ ಡ್ರಮ್ಸ್.
ಬರ್ತವೆ ಅಂತ ಇನ್ನು ಸ್ಟಾರ್ಟ್ ಮಾಡಿದಷ್ಟೇ ಅಲ್ವಾ. 4 ಕೋಳಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಕೋಳಿ ಕೂಡ ನಮ್ಮದಲ್ಲ, ನಾನ್ ತಂದಿರೋದು ಈ ಹುಂಜ, ಈ ಕೆಂಪನನ್ನ ಮಾತ್ರ. ಮತ್ತೆ ಉಳಿದ ಕೋಳಿಗಳನ್ನು ಬೇರೆಯವ್ರದ್ದು, ಅಂದ್ರೆ ಬೇರೆಯವ್ರದ್ದು ಅಂದ್ರೆ ಅವ್ರು ನಮ್ಗೆ ತೆಗ್ಸಿ ಕೊಟ್ಟಿದ್ದಾರೆ. ಸೊ ನೋಡುವ, ಇದ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅನ್ಕೊಂಡ್ವಿ. ಬಟ್ ಬೆಳಿತೆ ಬಿಡ್ತದ ದೇವ್ರಿಗೆ ಬಿಟ್ಟದು ಅಲ್ವಾ. ಸ್ಟಾರ್ಟ್ ಮಾಡೋದು ನಮ್ ಕೈಯಲ್ಲಿರೋದು. ಒಳ್ಳೇದಾಗೋದು ಬಿಡೋದು ಎಲ್ಲ ದೇವರ ಕೈಯಲ್ಲಿ. ಸೊ ಫ್ರೆಂಡ್ಸ್, ಇದೆಯಲ್ವಾ, ಇದು ಕಾಯಿ ಕತ್ತ ಚೀಲದೆಲ್ಲ ತುಂಬಿಸಿಟ್ಟಿದ್ವಿ ನೀರ್ ಬಿಸಿ ಮಾಡೋದಕ್ಕೆ. ಇಲ್ಲಿ ನಾವು ನೀರ್ ಬಿಸಿ ಮಾಡ್ಬೇಕಂದಾಗ ತಗೊಂಡು ಇದ್ರ ಒಲೆಯಲ್ಲಿ ಹಾಕಿದ್ರೆ ಆಯ್ತು, ಬೆಂಕಿ ಹಾಕಿದ್ರೆ ಬಿಸಿ ಆಗುತ್ತೆ. ಆಮೇಲೆ ಹೇಳ್ತಾರೆ, ಮನೆ ವಿಷಯ ಎಲ್ಲ ನೀನ್ ಇನ್ನೊಬ್ರ ಹತ್ರ ಎಂತ ಕೇಳ್ತೀಯ, ಮನೆ ಸಣ್ಣ ವಿಷಯ ಎಲ್ಲ ಶೇರ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಸೊ ಆದ್ರೂ ಫ್ರೆಂಡ್ಸ್, ನಂಗೆ ಏನ್ ಗೊತ್ತ, ಒಂದ್ ಕೈಯೆಲ್ಲ ಮೊಬೈಲ್ ಇಟ್ಕೊಂಡಿದ್ದೇನೆ, ಮನೇಲಿ ಇರ್ತೇನೆ, ಕೆಲ್ಸ ಇಲ್ಲ. ಸೊ ಏನಾದ್ರು ಒಂದ್ ಸಣ್ಣದಾಗಿ ಬೆಳಿಬೇಕಂಬ ಆಸೆ ನನಗಿದೆ. ಬಟ್ ಬೆಳಿತೇನೆ ಬಿಡ್ತೇನೆ ಅದು ನೆಕ್ಸ್ಟ್. ಬಟ್ ಸ್ಟಾರ್ಟ್ ಮಾಡಿ ನಾನ್ ಮಧ್ಯದಲ್ಲಿ ನಿಲ್ಸಿದ್ರೆ ಒಂಥರ ಬೇಜಾರ್ ಆಗುತ್ತಲ್ವಾ. ಎಲ್ಲರಿಗೂ ಅನ್ನತ್ತೆ ಸೋಲು ಒಪ್ಕೊಂಡಿದ್ದಾರೆ ಅಂತ. ಸೋಲು ಒಪ್ಕೊಳ್ಳೋದು ಹೆಂಗೋ, ಈಗ ನಾನು ಇದ್ರಲ್ಲಿ ಅರ್ನ್ ಆಗ್ಲಿಲ್ಲ ಅಂದ್ರೆ ಸೋಲು ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ನಾನು ಮಾಡ್ತಾ ಇದೀನಲ್ಲ ನನ್ ಮನ್ಸಿಗೆ ಇರ್ಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಚಾ ಕುಡಿಯುವ. ಅಷ್ಟೆಲ್ಲಾ ವಿಡಿಯೋ ಮಾಡ್ಕೊಂಡು ಬರೋಷ್ಟ್ರಲ್ಲಿ ನನ್ ಚಾ ಎಲ್ಲ ತಣ್ಣಗಾಗ್ಬಿಟ್ಟು, ಸೊ ಚಾನು ಬಿಸಿ ಮಾಡ್ಕೊಂಡು ಕುಡಿಯುವ ಅನ್ಕೊಂಡಿದ್ದೇನೆ. ಬನ್ನಿ ಚಾ ಕುಡಿಯೋಣ. ನನ್ ತರ ಹೇಳು ಕಣ, ನಿನ್ ತರ ಹೇಳ್ತೇನೆ ನೋಡ್ ನಾನು. ನೋಡಿ ಫ್ರೆಂಡ್ಸ್, ನಾನು ಕೂಡ ಬೆಕ್ಕಿನ ತರ ಹೇಳ್ತಿದ್ದೆ, ಬಟ್ ಬೆಕ್ಕು ಕೂಡ ನನ್ ತರ ಮಾತಾಡಕ್ ಆಗುತ್ತಾ ಹೇಳಿ? ಇಲ್ಲ ಊರಾಗ. ಓಯ್ ಹೆಣೆ, ಆಯ್ ಹೆಣೆ ಹೆಣೆ ಹೆಣೆ, ಹೆಣ್ಣ ಗಂಡ ನೀನು? ಹೇಳು, ನೀನ್ ಏನಾದ್ರೂ ಇರು, ನೀನ್ ಗಂಡೆ ನಂಗೆ ಕಾಣುವಾಗ. ಗಂಡುಲಿ ನೀನು. ಗಂಡುಲಿ ಹೇಳು, ಹಾಯ್ ಹೇಳು. ನನ್ನ ಆಂಟಿಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಪ್ಲೀಸ್. ಅಯ್ಯೋ ಶ್ರೀದೇವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಗುಂಡು. ಹೇಳ ಗುಂಡು, ಹೇಳ ಗುಂಡು, ಹೇಳ ಗುಂಡಮ್ಮ. ಫ್ರೆಂಡ್ಸ್, ಏನ್ ಗೊತ್ತಾ, ನಾವಿಬ್ರು ಗಂಡ ಹೆಂಡತಿ ಇತ್ತಲ್ಲ, ತುಂಬಾ ಪ್ರೀತಿಯಿಂದ ಇರ್ತೀವಿ ಅನ್ಕೊಂಡಿದ್ರ? ಜಗಳ ಆಡ್ತೀವಿ ನಾವು. ನಾವ್ ಆಡೋದೇ ಬರೀ ಜಗಳ ಮಾತು, ಜಗಳ ವಿಷಯ. ಗಂಡ ಹೆಂಡತಿ ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ, ಬಟ್ ಜಗಳ ಎಷ್ಟು ಕಷ್ಟ ಆಗುತ್ತೆ ಅಲ್ಲ. ಸೊ ಅದ್ರಲ್ಲೇ ನಮ್ಗೆ ಮಾತಾಡ್ದಂಗೆ ಅನಿಸ್ತೆ, ಯಾಕಂದ್ರೆ ಮಾತಾಡೋದಿಲ್ಲ, ಜಗಳ ಆಡಿದ್ರೇನೆ ಮಾತಾಡೋದು. ಅದು ಕೂಡ ನಾವು ಇಬ್ರೇ ಕೇಳೋ ತರ ಅಲ್ಲ, ಒಂದ್ 10 ಜನ ಕೇಳ್ತಾರೆ. ಸೊ ಫ್ರೆಂಡ್ಸ್, ಈ 10 ಜನ ಕೇಳ್ತಾರಲ್ವಾ ನಮ್ ಜಗಳ, ಸೊ ಅವ್ರಿಗೆ ಏನೇನ್ ಅನ್ಸ್ತಿರ್ಬೇಕು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಚಾ ಕುಡಿಯೋಣ ಬನ್ನಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ನೆಕ್ಸ್ಟ್ ನಾನು ವಿಡಿಯೋ ನೋಡ್ಬೇಕಂದ್ರೆ, ನಾನು ಹಾಕಿರೋದು ವಿಡಿಯೋಗಳು ತಕ್ಷಣ ನಿಮ್ಗೆ ತಲುಪಬೇಕು ಅನ್ಕೊಂಡ್ರೆ ಬೆಲ್ ಐಕನ್ ಒತ್ತಿ. ಸರಿನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳು. ಹೇಳ್ದೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ನಮ್ ಬೆಕ್ಕು ನೋಡಿ ಹೇಗ್ ಕುತ್ಕೊಂಡಿದ್ಯ ಅಂತ. ನಾನು ಬಾಯ್ ಬಾಯ್ ಅಂತ ಹೇಳಿದೆ, ಬಾಯ್ ಬಾಯ್ ಹೇಳೋ ಮುಂಚೆ ಬಂದ್ ನಮ್ ಬೆಕ್ಕು ಕುತ್ಕೊಂಡಿರೋದನ್ನ ತೋರ್ಸ್ಬೇಕನ್ನಿಸ್ತು ನಂಗೆ. ಸೊ ಹಾಗಾಗಿ ನೋಡಿ. ಚಿನ್ನು ಇದನ್ನ ಈಗ ಬ್ಲೆಸ್ಸಿಂಗ್ ಬರ್ತಾರೆ ಚಿನ್ನು, ಅದಕ್ಕೆ ಹಾಕಿದ್ದೆ. ನೀನ್ ಎಂತ ಕುತ್ಕೊಂಡೆ ಇಲ್ಲಿ? ಚಿನ್ನಮೆ ಬೀಳ್ತಿ ಆಚೆ.